ನಮಸ್ಕಾರ ಸ್ನೇಹಿತರೆ, ನಾನು ಬಾಬುಲಾಲ್. ಇದು ನಿಮ್ಮ ಚಾನಲ್, ಇದು ನಿಮ್ಮ ಧ್ವನಿ. ಏನಂತಿದೆ ಇವತ್ತಿನ ಸಮಾಚಾರ ನೋಡೋಣ ಬನ್ನಿ. ನಾನಿದ್ದೀನಿ ನಿಮ್ಮೊಂದಿಗೆ. ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ನನ್ನ ಮಿತ್ರರೇ ಹಾಗೂ ನಮ್ಮ ಗುರು ಹಿರಿಯರೇ, ಇವತ್ತಿನ ದಿವಸ ಪೂರ್ವಭಾವಿ ಸಭೆಯಂದು ಇವತ್ತಿನ ದಿವಸ ಅಂದರೆ 27ನೇ ತಾರೀಕು ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ. ಇದೆಲ್ಲ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ನಾನು ಸುಮಾರು 1997ರಿಂದ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಇವತ್ತಿನ ನೋಡೋದಾದರೆ ಇವತ್ತು ನನಗೆ ಇಷ್ಟು ಖುಷಿ ಆಗ್ತದೆ. ಎಲ್ಲರೂ ಈ ಥರ ತಮ್ಮ ಒಂದು ವೈಯಕ್ತಿಕವಾಗಿ ಎಲ್ಲರೂ ಒಂದು ಒಳ್ಳೆಯ ಭವಿಷ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬರ್ತಾ ಇದ್ದೀವಿ. ಇದನ್ನು ನಾನು ಬಹಳ ಖುಷಿ. ಎರಡನೇ ಅಂತ ಹೇಳಿದ್ರೆ ಈ ಒಂದು ನಮ್ಮ ಬಿಜಾಪುರ ಜಿಲ್ಲಾ ಮಂಟಪ ಲೈಟ್ ಮತ್ತು ಫ್ಲವರ್ ಡೆಕೋರೇಟ್ ಮಾಲೀಕರ ಸಂಘ ರಿಜಿಸ್ಟರ್ಡ್ ವಿಜಯಪುರ ಇದು ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ನಾಳೆಗೆ ಅಂದರೆ 29ನೇ ಜೂನ್ 2026 ನಡೆಯಲಿದ್ದು ವಾರ್ಷಿಕ ಸ್ನೇಹ ಸಮ್ಮೇಳನ 2026 ನಡೆಯಿತು. ಈ ಒಂದು ಸಭೆ ಮುಖಾಂತರ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥವರಿಗೆ ಹಾಗೂ ಗ್ರಾಮದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಮಹಿಳೆಯರಿಗೆ ಒಂದು ವಾಟ್ಸಪ್ ಹಾಕ್ತಾ ಇದ್ದೀವಿ. ಕೆಲವರಿಗೆ ಕಾರ್ಡ್ ಮುಟ್ಟಿರಬಹುದು ಅಥವಾ ಮುಟ್ಟಿರಬಹುದು. ಆದರೂ ಯಾವುದೇ ನಮ್ಮ ಗುರುಗಳು ಹೇಳಿದಾಗ ಮನಸ್ಸಿನಲ್ಲಿ ಯಾವುದೇ ನಮಗೆ ಕಾರ್ಡ್ ಗೊತ್ತಿಲ್ಲ, ನಮ್ಮ ಯಾರು ಹೇಳಿದ ಇದು ನಿಮ್ಮ ಕಾರ್ಯಕ್ರಮ, ಇದು ನೀವಾಗಿ ಖುದ್ದಾಗಿ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವೆಲ್ಲ ಕೂಡದಾಗಿ ಕಾರ್ಯಕ್ರಮ ಆಗ್ತದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದರೆ ನಮ್ಮ ಸಂಘಟನೆಗೆ ಒಂದು ಅಭಿವೃದ್ಧಿಗೆ ಒಂದು ಮಾರ್ಗದರ್ಶನದ ತಮ್ಮ ಸಹಕಾರ ಸಲಹೆಗಳು ನಮಗೆ ಬೇಕು. ಯಾಕಂದ್ರೆ ಮುಂದಿನ ದಿವಸಗಳು ನಾವು ಈ ಸಂಘಟನೆ ಯಾವ ಥರ ನಡೆಸ್ಕೊಂಡು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ರೆ ನಾವು ನಮ್ಮ ಇದು ಕಾರ್ಯಕಾರಿ ಸಮಿತಿಯವರು ತಮ್ಮ ಹೇಳಿಕೆಗಳನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ತಾವು ಏನೇ ತಪ್ಪುಗಳನ್ನು ಮಾಡಿರೋದನ್ನು ಸುಧಾರಿಸಿಕೊಂಡು ಮುಂದೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವುದಕ್ಕಾಗಿ ತಮ್ಮ ಮತ್ತು ನಮ್ಮ ನಿಮ್ಮೆಲ್ಲರ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕಾಗ್ತದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಡಬೇಕಾಗಿ ಕೋರಬೇಕಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯ ಸಮ್ಮೇಳನ ಮಹಾಧಿವೇಶನ ಗಂಗಾವತಿಯಲ್ಲಿ ನಡೆಯಿತು. ಇದು ಯಾಕಲ್ಲಿ ನಡೆಯಲಾಗುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ತಲೆಯಲ್ಲಿ ನಾವೇ ಇದ್ದೀವಿ. ಅದನ್ನು ನಾವು ಉತ್ತರ ಕರ್ನಾಟಕ ಮಾಡಿ ಉತ್ತರ ಕರ್ನಾಟಕದಿಂದ ಕರ್ನಾಟಕ ನಾವು ಮಾಡಿದ್ದೇವೆ. ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕಕ್ಕೆ ಅದು ಪರಿವರ್ತನೆ ಆಗಿದೆ. ಅದು ಅಲ್ಲಿ ಸಹ ನೀವೆಲ್ಲರೂ ಭಾಗಿಯಾಗಬೇಕು ಮತ್ತು ಅಲ್ಲಿ ನಿಮಗೆ ಸಾಕಷ್ಟು ನೋಡಲಿಕ್ಕೆ ಮತ್ತು ತಿಳ್ಕೊಳ್ಳಿಕ್ಕೆ ಮತ್ತು ಒಂದು ಸುವರ್ಣಾವಕಾಶ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದ ಕಾರಣ ತಾವೆಲ್ಲರೂ ನಾಳಿನ ದಿವಸ ಎಲ್ಲರೂ ತಪ್ಪದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕಾಗಿ ಧನ್ಯವಾದಗಳು. 29ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಮ್ಮೇಳನ ಆಯ್ಕೆ ಮಾಡ್ಕೊತ ಹೊರಟಿದ್ದೇವೆ. ಈ ಸಮ್ಮೇಳನಕ್ಕೆ ತಾಲೂಕಿನಿಂದಾಗಲಿ ಸಿಟಿಯಿಂದಾಗಲಿ ಯಾವುದೇ ಭೇದ ಭಾವ ಇಲ್ಲದೆ ಈ ಸಂಘಟನೆ ನಡೀತಾ ಇದೆ. ಈ ಸಂಘಟನೆಗೆ ತಾವೆಲ್ಲರೂ ನಾನು ಆ ಜಾತಿ ಈ ಜಾತಿ ಎನ್ನುವುದು ನಮಗೆ ಭೇದ ಭಾವ ಯಾವುದೂ ಇಲ್ಲ. ಎಲ್ಲರೂ ಈ ಸಮ್ಮೇಳನಕ್ಕೆ ಬಂದು ಶೋಭೆ ತರಬೇಕಾಗಿ ಹೇಳಿದೆ. ಇದು ಕರ್ನಾಟಕ ರಾಜ್ಯ ಶಾಖೆ ಧ್ವನಿವರ್ಧಕ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಗಂಗಾವತಿ ಆಡಳಿತ ಕಚೇರಿ ಬಿಜಾಪುರದಲ್ಲಿದ್ದು ಈ ಆಡಳಿತ ಕಚೇರಿಗೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕೇಂದ್ರ ಸ್ಥಾನವನ್ನು ಹೆಚ್ಚಿನ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಮಾಡಿಕೊಂಡು
हमारा कल 29वां शाही सम्मेलन होने जा रहा है। तमाम मॉनिटर, लाइट, इन्वर्टर और सप्लायर से रिक्वेस्ट है कि उधर 28 तारीख शनिवार के दिन अपना कीमती वक्त हमको देकर हमारा प्रोग्राम को सक्सेसफुल हो। और रविवार के दिन हमारा प्रोग्राम मन्नत हॉल में है और सभी हजरात से गुजारिश की जाती है कि वो पूरे हमारे प्रोग्राम को सक्सेस करें। और 11 और 12 13 ये जो है गंगावती में प्रोग्राम है, वहाँ भी सब जने आने की कोशिश करें।